ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ 2025-26ನಲ್ಲಿ ಸೆಕೆಂಡ್ ಪಿ ಅಕೌಂಟೆನ್ಸಿಯಲ್ಲಿ 3 ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ರು. ಅದರಲ್ಲಿ ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ನ ಪಾರ್ಟ್ ಸಿ ಸೆಕ್ಷನಲ್ಲಿ ಬರುವ 6 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಕ್ವಶನ್ ನಂಬರ್ 23 ಸಾಲ್ವ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಸ್ಯಾಕ್ರಿಫೈಸಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ. ಹೆಡಿಂಗ್ ಹಾಕೋಬೇಕು ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಅಂತ ಹೇಳಿ. ನನ್ನ ಕ್ವಶನಲ್ಲಿ ನೋಡಬೇಕು ನೀವು. ಸ್ಯಾಕ್ರಿಫೈಸಿಂಗ್ ರೇಷಿಯೋಗೆ ಕಂಡುಹಿಡಿಯೋಕೆ ಒಂದು ಫಾರ್ಮುಲಾ ಇದೆ. ದಟ್ ಈಸ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಅಂತ ಹೇಳಿ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ವೈಸ್ ಮಾಡ್ತಾ ಹೋಗಬೇಕು. ಇಲ್ಲಿ ಓಲ್ಡ್ ರೇಷಿಯೋ ಆಫ್ ಭರತ್ ಆ್ಯಂಡ್ ಭಾವನಾ, ಭರತ್ ಮತ್ತು ಭಾವನಾ ಅದು ಓಲ್ಡ್ ರೇಷ್ ಕೊಟ್ಟಿದ್ದಾರೆ. ಎಷ್ಟು ಅದು 3:2 ಇದೆ. ಅದನ್ನು ಶೇರಿಗೆ ಕನ್ವರ್ಟ್ ಮಾಡಿದಾಗ 3/5:2/5 ಆಗ್ತದೆ. ದೆನ್ ನೆಕ್ಸ್ಟು ನ್ಯೂ ರೇಷಿಯೋ ಕೂಡ ಕೊಟ್ಟಿದ್ದಾರೆ. ನ್ಯೂ ರೇಷಿಯೋ ಆಫ್ ಭರತ್, ಭಾವನಾ ಆ್ಯಂಡ್ ಭಾಗ್ಯ 5:4:3 ಇಷ್ಟನ್ನು ಕೊಟ್ಟಿದ್ದಾರೆ. 3 ರೇಷಿಯೋ ಕೊಟ್ಟಿದ್ದಾರೆ. ಅದನ್ನೇ ಶೇರಿಗೆ ಕನ್ವರ್ಟ್ ಮಾಡಿದಾಗ 5/12, 4/12, 3/12 ಆಗ್ತದೆ. ಇದರಲ್ಲಿ ನಮಗೆ ಇವೆರಡು ಬೇಕೇ ಬೇಕು, ಇವೆರಡು ಶೇರ್ ಮಾತ್ರ ಬೇಕು. ಯಾವುದು? ಭರತ್ ಆ್ಯಂಡ್ ಭಾವನಾದು ಎರಡು ಬೇಕು, ಭಾಗ್ಯ ಬೇಡ. ಯಾಕೆ ಭಾಗ್ಯಂದು ಬೇಡ ಅಂತ ಕೇಳಿದ್ರೆ ಅವಳದು ಸ್ಯಾಕ್ರಿಫೈಸಿಂಗ್ ರೇಷಿಯೋವನ್ನು ನಾವು ಫೈಂಡ್ ಔಟ್ ಮಾಡ್ತಿಲ್ಲ. ಸೊ ಭರತ್ ಸ್ಯಾಕ್ರಿಫೈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಇರೋದು 3/5 ಇದೆ, 3/5 ಮೈನಸ್ ಇದೆ, ಮೈನಸ್ ನ್ಯೂ ರೇಷಿಯೋ ಇದೆ. ನ್ಯೂ ರೇಷಿಯೋ ಇರೋದಿಷ್ಟು 5/12 ಇದೆ. 5/12 ಮಾಡ್ಕೊಂಡ್ರಾಯ್ತು. ಇಲ್ಲಿ 5 ಮತ್ತು 12 ಲಸ ತೆಗಿಬೇಕು. 5 12, 5 ಒಂದಲೇ 5, 12 ಒಂದಲೇ 12, ಮಲ್ಟಿಪ್ಲೈ ಮಾಡಿದಾಗ 60 ಬರ್ತದೆ. 60 ಬರ್ಕೋಬೇಕು. 5 12ಲೇ 60, 12 5ಲೇ 60, 12 3ಲೇ 36, 5 5ಲೇ 25, ಮೈನಸ್ ಇದೆ, ಮೈನಸ್ ಇಟ್ಕೋಬೇಕು. ಟೋಟಲ್ ಎಷ್ಟು ಬರ್ತದೆ? 11/60 ಬರ್ತದೆ. ದೆನ್ ಭಾವನಾ ಸ್ಯಾಕ್ರಿಫೈಸ್ ಹಾಗೆ ಫೈಂಡ್ ಔಟ್ ಮಾಡ್ಕೋಬೇಕು. ಓಲ್ಡ್ ರೇಷಿಯೋ ಇರೋದು ಭಾವನಾದು 2/5 ಇದೆ, ಮೈನಸ್ ಇದೆ, ಮೈನಸ್ ಸಿಂಬಾಲ್ ಇದೆ, ಮೈನಸ್ ಇಟ್ಕೋಬೇಕು. ದೆನ್ ನ್ಯೂ ರೇಷಿಯೋ ಇದೆ. ನ್ಯೂ ರೇಷಿಯೋ ಎಷ್ಟಿದೆ? 4/12 ಇದೆ, 4/12 ಹಾಕ್ಕೋಬೇಕು. ಅಗೇನ್ 5 ಮತ್ತು 12 ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ, ಮೊದಲೇ ಫೈಂಡ್ ಔಟ್ ಮಾಡಿದ್ದೇವೆ. 60 ಬರ್ತದೆ ಅಲ್ಲ ಸಹ 60 ಹಚ್ಕೋಬೇಕು. ದೆನ್ 5 12ಲೇ 60, 12 5ಲೇ 60, ದೆನ್ 12 2ಲೇ 24, ಮೈನಸ್ ಇದೆ, ಮೈನಸ್ ಇಟ್ಕೋಬೇಕು. 5 4ಲೇ 20, ಆನ್ಸರು 4/60 ಬರ್ತದೆ. ದೆನ್ ಫೈನಲಿ therefore ಸ್ಯಾಕ್ರಿಫೈಸಿಂಗ್ ರೇಷಿಯೋ ಆಫ್ ಭರತ್ ಆ್ಯಂಡ್ ಭಾವನಾ ಈಕ್ವಲ್ ಟು 11/60 ಇಷ್ಟು 4/60 ಬರ್ತದೆ. ಅದನ್ನೇ ರೇಷಿಯೋದಲ್ಲಿ ನಾವು ಇಟ್ಟಾಗ 11/4 ಬರ್ತದೆ. ಥ್ಯಾಂಕ್ ಯು.